ಚಿತ್ರಾನ್ನದಲ್ಲಿ ಹಲವಾರು ವಿಧ, ಒಂದೊಂದಕ್ಕೂ ಅದರದ್ದೇ ಆದ ರುಚಿ ಇರುತ್ತೆ. ನಾನಿವತ್ತು ಮಲೆನಾಡು ಸ್ಟೈಲಲ್ಲಿ ಕಾಯಿ ಸಾಸಿವೆ ಚಿತ್ರಾನ್ನ ತೋರಿಸ್ತಾ ಇದ್ದೀನಿ. ಈರುಳ್ಳಿ ಬೇಡ, ಇದಕ್ಕೆ ರುಚಿ ಅದ್ಭುತವಾಗಿರುತ್ತೆ. ನಮಸ್ತೆ ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಮೊದಲಿಗೆ ಇಲ್ಲಿ 1 ಕಪ್ ಅಂದರೆ 240 ml ಹಿಡಿಯುವಂತಹ ಕಪ್ಪಲ್ಲಿ 1 ಕಪ್ ಅಕ್ಕಿದು ಅನ್ನ ಮಾಡಿಟ್ಕೊಂಡಿದ್ದೀನಿ. ಅನ್ನ ಉದುರುದ್ರಾಗಿರಲಿ, ಆದರೆ ಮೆತ್ತಗೆ ಬೆಂದಿರಲಿ. ಆಮೇಲೆ ಒಂದು ಮಿಕ್ಸಿ ಜಾರಲ್ಲಿ ಅರ್ಧ ಕಪ್ಪು ಹಸಿ ತೆಂಗಿನ ತುರಿ, 3ರಿಂದ 4 ಹಸಿಮೆಣಸಿನಕಾಯಿ, ಒಂದು ಅರ್ಧ ಚಮಚದಷ್ಟು ಸಾಸಿವೆ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅಂದರೆ ಕೊತ್ತಂಬರಿ ಸೊಪ್ಪಿನ ದಂಟಿನ ಭಾಗ ಇರುತ್ತಲ್ಲ ಅದನ್ನು ಹಾಕಿ ನೀರು ಹಾಕದೆ ಪುಡಿ ಮಾಡಿಟ್ಕೊಳ್ತಾ ಇದ್ದೀನಿ. ಹಸಿಮೆಣಸಿನಕಾಯಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ನೋಡಿಕೊಂಡು ಅಷ್ಟು ಹಾಕ್ಕೊಳ್ಳಿ. ಆಮೇಲೆ ಒಂದು ಬಾಣಲೆನಲ್ಲಿ ಒಂದು 1/4 ಕಪ್ಪಷ್ಟು ಶೇಂಗಾ ಅಥವಾ ನೆಲಗಡಲೆನ ಈ ರೀತಿ ಹುರ್ಕೊಳ್ತಾ ಇದ್ದೀನಿ. ಮೊದಲಿಗೆ ಹಾಗೆ ಹುರ್ಕೊಂಡ್ರೆ ನನಗೆ ಸುಲಭ ಅನಿಸುತ್ತೆ. ಅದಾದ ನಂತರ ನಾನು ಒಂದು 2ರಿಂದ 3 ಟೇಬಲ್ ಚಮಚದಷ್ಟು ಎಣ್ಣೆ ಹಾಕಿ ಸಂಪೂರ್ಣ ಗರಿ ಆಗೋವರೆಗೆ ಹುರ್ಕೊಳ್ತಾ ಇದ್ದೀನಿ. ಶೇಂಗಾನ ಈ ರೀತಿ ಮೊದಲಿಗೆ ಹಾಕಿ ಚೆನ್ನಾಗಿ ಗರಿ ಆಗೋವರೆಗೆ ಹುರಿದ್ರೆ ಚಿತ್ರಾನ್ನ ತಣ್ಣಗಾದ್ರೂ ಒಂದು ಅರ್ಧ ದಿನ ಇಟ್ಟರೂ ಶೇಂಗಾ ಗರಿಯಾಗೇ ಇರುತ್ತೆ. ಆನಂತರ ಅದಕ್ಕೆ 1 ಚಮಚ ಕಡಲೆಬೇಳೆ, 1 ಚಮಚ ಉದ್ದಿನಬೇಳೆ, ಅರ್ಧ ಚಮಚ ಸಾಸಿವೆ ಹಾಕಿ ಸಾಸಿವೆ ಎಲ್ಲ ಚಟಪಟ ಅಂತ ಸಿಡಿಯೋವರೆಗೂ ಈ ರೀತಿ ಮಗ್ಚ್ತಾ ಇದ್ದೀನಿ. ಸಾಸಿವೆ ಸಿಡಿದ ಮೇಲೆ ಇದಕ್ಕೆ ಈಗ ಸ್ವಲ್ಪ ಕರಿಬೇವನ್ನು ಹಾಕಬೇಕು. ವಿಡಿಯೋ ಆಗಿರೋದ್ರಿಂದ ಹಾಗೆ ಹಾಕ್ತಾ ಇದ್ದೀನಿ. ಇಲ್ಲ ಅಂದರೆ ನಮ್ಮ ಮನೇಲಿ ಸಾಧಾರಣವಾಗಿ ಕರಿಬೇವನ್ನು ಚಿಕ್ಕದಾಗಿ ಹೆಚ್ಚಿ ಹಾಕ್ಕೊಳ್ತೀವಿ. ಆ ರೀತಿ ಮಾಡಿದರೆ ಯಾರೂ ಕರಿಬೇವನ್ನು ಎತ್ತಿಡೋದಿಲ್ಲ, ತಿಂದು ಬಿಡ್ತಾರೆ, ಅದಕ್ಕೋಸ್ಕರ. ಆನಂತರ ರುಬ್ಬಿರುವ ಮಸಾಲೆ ಜೊತೆಗೆ ಒಂದು ಅರ್ಧ ಚಮಚದಷ್ಟು ಅರಿಶಿನ ಹಾಕಿ ಈ ರೀತಿ 1 ಸುತ್ತು ಮಗ್ಚುತ್ತಾ ಇದ್ದೀನಿ. ಅರಿಶಿನ ಸ್ವಲ್ಪ ಹೆಚ್ಚು ಕಡಿಮೆ 1/4 ಚಮಚದಿಂದ ಅರ್ಧ ಚಮಚದವರೆಗೆ ನಿಮಗೆ ಎಷ್ಟು ಬೇಕು ಅನಿಸುತ್ತೆ ಅಷ್ಟನ್ನು ಹಾಕಿ ಆನಂತರ 1 ದೊಡ್ಡ ಚಮಚದಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಈ ಮಲೆನಾಡು ಸ್ಟೈಲ್ ಚಿತ್ರಾನ್ನದಲ್ಲಿ ಖಾರ, ಉಪ್ಪು, ಹುಳಿ 3 ಸ್ವಲ್ಪ ಸ್ಟ್ರಾಂಗ್ ಆಗಿರಬೇಕು, ಕಟ್ಟಗಿರಬೇಕು. ಇಲ್ಲಿ ಮಗ್ಚಿ ಆದಮೇಲೆ ನಾನು ಮಾಡಿಟ್ಕೊಂಡಿರುವಂತಹ ಅನ್ನನ ಹಾಕಿ ಒಂದು ಸ್ವಲ್ಪ ಹೊತ್ತು ಹೀಗೆ ಬಿಟ್ಟು ಸ್ಟವನ್ನು ಆಫ್ ಮಾಡ್ತಾ ಇದ್ದೀನಿ. ಅಂದರೆ ಒಂದು ಸ್ವಲ್ಪ ಅನ್ನ ಬಿಸಿ ಆಗಲಿ ಅಂತ. ಆನಂತರ ಮೇಲಿಂದ ಸಣ್ಣದಾಗಿ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು, 2 ಮಧ್ಯಮ ಗಾತ್ರದ ನಿಂಬೆಹಣ್ಣಿಂದ ತೆಗೆದಿರುವಂತಹ ರಸನ ಹಾಕಿ ಚೆನ್ನಾಗಿ ಮಗ್ಚಬೇಕು. ನಾನು ಆಗಲೇ ಹೇಳ್ದಂಗೆ ಸ್ಟವನ್ನು ಆಫ್ ಮಾಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಬೇಕಾದರೆ ಮೊದಲಿಗೆ ಅನ್ನ ಹಾಕೋ ಮೊದಲು ಒಗ್ಗರಣೆಗೆ ಹಾಕ್ಕೊಳ್ಬೋದು, ಅಥವಾ ನಾನು ತೋರಿಸಿರೋ ಹಾಗೆ ಮೇಲಿಂದ ಬೇಕಾದರೂ ಹಾಕ್ಬೋದು. ಚೆನ್ನಾಗಿ ಈ ರೀತಿ ಕಲಸಿದ್ರೆ ಆಯಿತು. ಈರುಳ್ಳಿ ಹಾಕಿರೋದಿಲ್ಲಲ್ಲ, ಇದು ಒಂಥರ ವಿಭಿನ್ನವಾದ ರುಚಿಯನ್ನು ಹೊಂದಿರುತ್ತೆ. ಉಪ್ಪು, ಹುಳಿ, ಖಾರ ಎಲ್ಲ ಇದ್ದು ತುಂಬ ಚೆನ್ನಾಗನ್ಸುತ್ತೆ ತಿನ್ನೋದಕ್ಕೆ. ನೀವು ಖಂಡಿತ ಒಂದು ಸಲ ಮಾಡಿ ನೋಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.